ಇಷ್ಟು ಸಾರ್ಮಿಕತೆಲ್ಲ ಹೆಂಗೆ ಮಾಡೋದು? ಯಾವ್ದಾರೆ ಮರದ ಮೇಕೆ ಒಂದು ಹಗ್ಗದ ಏನಾದ್ರು ದಾರ್ದಂಗೆ ಕಟ್ಬಿಟ್ಟು ನೇತಾಕ್ಬಿಡು, ಮುಚ್ಚಿಬಿಡು, ಬಿಗಿಯಾಗಿ ಮುಸ್ಕ. ನಾಳೆಗೆ ಬೇಕಾದ್ರೆ ಬಂದು ಒಂದು ಬಿಸಿ ಮಾಡ್ಕೊಂಡು ನಾನು ತಿನ್ಕೊಬತ್ತೀನಂತೆ. ಹಂಗೆ ಮಾಡಿ ಮತ್ತೆ ಹುಡ್ಸೆ ಮರದ ಮೇಲೆ ಮುಡ್ಬಿಡೋದ? ಹಂಗೆ ಮಾಡು. ಯಾವ್ದಾರು ಕಟ್ಬಿಟ್ಟಿದ್ರೆ ಒಂದು ಬ್ಯಾಗ್ಗೆ ಬ್ಯಾಗ್ ಒಳಗೆ ಹಾಕ್ಬಿಟ್ಟು ನೇತಾಕ್ಬಿಡ್ಲೆ. ಏನು ಕಾಗಿ ಗೀಗೆ ಎಲ್ದಾಡಕ್ಕಿಲ್ಲ. ಹೆಂಗೋ ಮಾಡೋಕ್ಕಾಗ್ತದೆ. ತಿನ್ನೋದೇ ತಿನ್ಕೊಳತೆಗೆ ನೀನು 4 ಪೀಸ್ ಒಂಚೂರು ಸಾರದೆ ತಿನ್ಕೊಂಡು ಸಾಕು ಕೊಡ್ಕೊಳತೆಗೆ ಬೆಳಗ್ಗೆ ಮುಡ್ಬಿಡಕ್ಕಾಗ್ತದೆ. ತಟಕನ್ನು ಹೋಗದ ಆ ತೊಡಗಲ್ ಮುಂಡೆ ರುಕ್ಮಿಣಿ ಕೈ ಬೇರೆ ಸಿಗಾಕೊಂಡು ಮೊದಲೇ ಚಾಡ್ಗುರ್ಕಿ ಅದು ಎಷ್ಟು ಚಾಡಿ ಹೇಳೋ ಏನೋ ಅಂತ ಅದು ಬೇರೆ ಏತ್ನೆ ಆಯ್ತಾ ಕುಂತದೆ. ಅದೇ ಚಾಡಿ ಹೇಳೋಳು ಇದೊಳೆ ಸರಿ ಕಲೆ ನೀನುವೆ ಚಾಡಿ ಹಾಕಿ ಹೇಳೋಳು ತಿನ್ಬಿಟ್ಟೋಗಿಲ್ವ ಅವಳು ಹೇಳಕ್ಕಿರಕ ಸುಮ್ಕಿರಂಗೆಲ್ಲ ಅವಳು ಬಾಯ್ ಮಾಡ್ತಾಳೆ ಅಷ್ಟೇ. ಅಷ್ಟು ಬಿಟ್ರೆ ಹಂಗೆಲ್ಲ ಮಾತಾಡಕ್ಕಿಲ್ಲ ಕಲೆ ಅವಳು. ಅಯ್ಯೋ ಹುಟ್ಟು ಮನೆ ಹಾಳಿ, ನಿಮ್ಗೆ ಏನು ಗೊತ್ತು? ಕಂಡಂಗೆ ಮನೆ ಹೊಳ ಹಾಳು ಮಾಡ್ಬಿಡ್ತಾಳೆ ಅವಳು. ಅವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಸುಮ್ಮನಿರಿ. ಸರಿ ಸರಿ ಆಯಿತು ನಡೀಗ ಮತ್ತೆ ಹೋಗದ. ಅವರು ಕೆಲಸದಿಂದ ಬರೋತ್ತಾ ಆಯ್ತು ಕತೆ. ಓಹೋ ಇದು ಯಾವಾಗಿನ ಸುರು ಬಚ್ಕೊಂಡ್ರಪ್ಪ ಕದ್ದು ಊಟ ಮಾಡದ ಮಗ? ಏನ್ಲ ಏನು ಮಾವ ಬರ ಬಂದಿದೆ ನಿಮಗೆ? ಎಷ್ಟು ಬರ ಬಂದಿದೆ? ಈ ಥರ ಬಂದು ಹೊಲ್ದ ಹತ್ರ ಬೇಸ್ಕೊಂಡು ತಿನ್ಬೇಕು ಅನ್ನೋದೇನಿದೆ ನಿಮಗೆ? ಥೂ, ಇಂಥ ಜನಗಳ ನೀವು ನಿಜವಾಗ್ಲೂ ತುಂಬ ಅಸಹ್ಯ ಆಗುತ್ತೆ ನೀವು ಆಡೋದು ನೋಡಿದ್ರೆ. ಅಯ್ಯೋ ಅದ ಮಗ, ನಿಮ್ಮ ಮಾವ ಇಲ್ಲಿ ಯಾವುದೋ ಒಂದು ಅಕ್ಕಿ ಹಾರೈತಿತ್ತ, ಕಲ್ಲು ಹೊಡಿತು, ರತ್ನ ಬಿದ್ದೋಯ್ತಲ್ಲ. ಅತ್ತಾಗೆ ಮನೆಗೆ ತಗೊಂಡೋದ್ರೆ ನೀವೇನು ಅನ್ಕೊಂಡಿರೋ ಅಂದ್ಬಿಟ್ಟು ಇಲ್ಲೇ ಕೂತ್ಬಿಟ್ಟು ಸಾರು ಮಾಡೋದಕ್ಕೆ ನಮಿ ಅಂದ್ಬಿಟ್ಟು ಮಾಡ್ಕೊತು ಕಣವ. ಕೋಳಿ ಇದು ಅಕ್ಕಿ ಬಣ್ಣ ಹೆಸರು ಉಂಡಿಯಾ ಸುಪ್ಪುತ್ಕಬವ ನಿನ್ನ ನಾಟಕನೂ ಸಾಕು ಸುಮ್ಕಿರು ಸಾಕು ಮಾಡಿ. ಏನು ಇನ್ನೂ ನಂಬ್ಕೊಳಕ್ಕೇನು ಬಕ್ರಾಗಳು ಅನ್ಕೊಬಿಡಿ ನಮ್ಮನ್ನ. ಏನು ದಡ್ರ ಕಂಡವ ನಿಮ್ಮ ಕಡೆಗೆ ದಡ್ರ ಕಂಡವ ಅಲ್ಲ. ನೀವೇ ಸುಮಾರಾಗಿ ಆಡ್ತೀರಿ ಕಣವ. ಸುಮ್ಮನಿರ್ಲ ಈಗ ಏನು ಆಗಬಾರ್ದಾಯ್ತು ಅಂತ ಹಿಂಗೆ ಮಾತಾಡಿಲ್ಲ ನೀವು. ಒಳ್ಳೆ ನೋಡ್ತೇವೆ ನೀವು ಏನು ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ಬಾಯಲ್ಲಿ ಹೆಂಗೆ ಬಂತು ಹಂಗೆ ಕಡಿಸ್ಕೊಂಡು ಕೂತ್ಕೊತಿರಲ್ಲ. ನೀವೇ ಸರಿ ಬಿಡಪ್ಪ. ಹೇಳ್ತೇಲ್ವಾ ಅಕ್ಕಿ ಬಣ್ಣ ಹೆಸರು ಅಂತ? ಏನು ನಿಮ್ಮ ಕಡೆಗೆ ನಾವು ದಡ್ರ ಥರ ಕಾಣ್ತೀವ? ಯಾಕೆ ರುಕ್ಮಿಣಮ್ಮ ಹೇಳಿಲ್ವಾ ಚಿಕನ್ ಕಟ್ ಮಾಡಿಸ್ಕೊಂಡು ಹೋಗಿ ಸಾಂಬಾರು ಮಾಡಿದ್ರು ನಾನು ತಿನ್ಬಿಟ್ಟು ಬಂದೆ ಅಂತ? ಅಯ್ಯೋ ಥೂ, ಅವಳು ಬೇರೆ ತಗ್ಲಾಕೊಂಡು ಕಣ ಮಾತಾಗಿ. ಇವಾಗ ಮಾತಾಡಪ್ಪ, ಈಗ ಮಾತಾಡು. ನಿಮ್ಗೆ ಬರ್ಬಂದಿದ್ದು ನಿಮ್ಗೆ ಏನು ಕಮ್ಮಿ ಆಗಿರೋದು? ನಾನು ಹೆಂಡ್ತಿ 15 ಲಕ್ಷ ಸಾಲ ಮೈ ಮೇಲೆ ಕೂತ್ಕೊಂಡು ಕಷ್ಟಪಡ್ತಾ ಕೂತಾಳೆ. ನಮ್ಮ ಕಷ್ಟ ಅದು ಹೆಂಗೆ ಸಾಲ ತೀರ್ಸೋದು ಅನ್ನೋಂಗಾಗದೆ. ಅದ್ರ ಮಧ್ಯದಲ್ಲಿ ನೀವು ಹಿಂಗೆ ಆಡ್ತಿರಲ್ಲ. ನೀವು ಮಾಡೋದು ನಿಮಗೆ ಸರಿ ಅನ್ಸದ? ಆಚೆ ಪಾಪ ನಿಮ್ಗೆ ಹಿಂಗೆಲ್ಲ ಆಡೋಕ್ಕೆ ಅವ ನಿನ್ಗಾರು ಬುದ್ಧಿಲ್ವ? ಹೆಂಗ್ಸಾಗಿ ನಿನಗೆ ಹೆಂಗ್ಸಾಗಿ ನಿನಗೂ ಬುದ್ಧಿಲ್ವ? ನಿನಗೆ ಯಾಕವ ಹಿಂಗೆ ಆಡಿರಿ? ಜನಗಳು ನೋಡಿದ್ರೆ ನಾನು ಕಳಕಿಲ್ವವ? ಏನು ಅನ್ಕೊಳಕಿಲ್ಲ? ಎಲ್ಲೋ ಇವರು ತಿನ್ನಕ್ಕೆ ಕಕ್ಕಿಲ್ವ? ಅದಕ್ಕೆ ಕದ್ದು ಬೇಸ್ಕೊಂಡು ತಿಂತಾರೇನಕ್ಕಿಲ್ವಾ? ಅದಲ್ದನೇ ಅದು ಹೆಂಗೆ ಮನ್ಸ್ಬೋದು ನಮ್ಮೆಲ್ಲನೂ ಬಿಟ್ಬಿಟ್ಟು ಅದೇ 1 kg ಮಟನ್ ಚಿಕನ್ ಮನೆಗೆ ತಂದು ಕೊಟ್ಟಿರೋ ಮಾಡಕಿಲ್ಲ ಅಂತಿದ್ರಾ? ಹೇಳು. ಕೂತ್ಕಲ್ಲ ಬಾಯಿ ಮುಚ್ಕೊಂಡು ಮಾಡ್ತಿದ್ದೀರಿ ಕತೆ ನೀವು. ಅಲ್ಲಕಲ್ಲ ನೀವು ಮಾಡಿರೋದು ಮಾತ್ರ ಸರಿಯಾ? ನೀವು ಮಾಡಿರೋದು ಸರಿಯಾ? ನೀವು ಮಾತ್ರ ಹೋಟ್ಲಿಗೆ ಹೋಗಿ ಏನೇನು ಬೇಕು ಮೀನು ಸಾರು, ಮಟನ್ ಸಾರು, ಕೋಳಿ ಸಾರು, ಮೊಟ್ಟೆ, ಕೈಮಾ, ಬೋಟಿ ಎಲ್ಲ ತಗೊಂಡು ಒಂದೇ ಸತಿ ತಿನ್ಬೋದು. ನಾವು ಇದು ಸಾರು ಮಾಡ್ಕೊಂಡ್ಬಿಟ್ರೆ ತುಪ್ಪ. ನೀವು ಮಾಡಿದ ಗಣದರಿ ಕೆಲಸ ಅದು ಸರಿ ಅಲ್ವಾ? ಏನತ್ತೆ ಏನು ಮಾತಾಡ್ತಾ ಇದ್ದೀರಾ ನೀವು? ಯಾವಾಗ ತಿನ್ನಕ್ಕೆ ಹೋಗಿದ್ದ ನಾವು? ನಮಗೂ ರುಕ್ಮಿಣಮ್ಮ ಎಲ್ಲ ಹೇಳಿದ್ಲು ನೀವು ಹೋಟ್ಲಾಗ ತಿಂತ ಕೂತಿದ್ದಾಗ ಸಿಕ್ಕಿಲ್ಲ ಅಂತಲ್ಲ. ಓ ಅದಕ್ಕೆ ನಾವು ತಿಂತೀವಿ. ನಾವು ಅವತ್ತು ಊಟ ಮಾಡ್ದಂಗೆ ಹೋಗಿದ್ದೋ ನಾವು. ನಮ್ಮ ಅಮ್ಮನಿಗೆ ಇಂಜೆಕ್ಷನ್ ಮಾಡಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಹೋಗಿ ಏನಾದ್ರು ಒಂಚೂರು ಹೊಟ್ಟೆ ತಿನ್ಸ್ಕೊಬನ್ನಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಪಕ್ಕದಲ್ಲಿ ಯಾವ ಹೋಟ್ಲು ಇರಲಿಲ್ಲ, ಹಾಸ್ಪಿಟ್ಲ್ ಪಕ್ಕ ಅದೊಂದಿತ್ತು. ಅದಕ್ಕೆ ಹೋಗಿದ್ದೋ. ಏನು ಇವಾಗ ತಿಂದಿರ್ತಾನೇನು? ನಿಮ್ಮ ದುಡ್ಡಲ್ಲಿ ತಿಂದಿದ್ದೀವಾ? ನಮ್ಮ ದುಡ್ಡು ನಾವು ಕಷ್ಟಪಡ್ತೀವಿ, ನಾವು ತಿಂತೀವಿ. ಅದು ಕಟ್ಕೊಂಡು ನಿಮ್ಗೇನು? ನೀನು ಹೆಂಗೆ ಕಷ್ಟಪಟ್ಟು ದುಡ್ದು ಹಂಗೆ ನಾವೇ ಕೂಲಿಯೋ ನಾಲಿಯೋ ಕಷ್ಟಪಟ್ಟೆ ಮಾಡಿದ್ದು. ಆ ದುಡ್ಡಲ್ಲಿ ಗೊತ್ತಲ್ಲ, ಅದಕ್ಕೆ ಮಾಡ್ಕೊಂಡು. ಅಲ್ಲ ಕರವಾ ನಿಮ್ಗೆ ಬರ್ಬಂದಿದ್ದು ನಿಮಗೆ ಬಡ್ಡಿಯಕ್ಲ ನಿಮ್ಮನ್ನ. ಥೂ, ನಿಮ್ಮಂತ ಸಣ್ಣ ಬುದ್ಧಿ ಕಲ್ತಿರನ್ನ ಈ ಪ್ರಪಂಚದಲ್ಲಿ ಹುಡುಕರು ಸಿಗಕ್ಕಿಲ್ಲ. ನಿಮ್ಮಂತ ಸಣ್ಣ ಬಡ್ಡಿಯಕ್ಲು ದೊಡ್ಡ ಸುಮ್ಮನೆ ಹೇಳ್ತಿ ಮಾತು ಕಟ್ಕೊಂಡು ನಮ್ಮ ಕೊಟ್ಟು ಬರ್ಬೇಡ ನೀನು. ಮನೆ ಒಳಗೆ ಪ್ರೀತಾಗ ನೋಡಲ್ಲ. ಮೀನು ಉಪ್ಪಿನಕಾಯಿ, ಮಟನ್ ಉಪ್ಪಿನಕಾಯಿ, ಚಿಕನ್ ಉಪ್ಪಿನಕಾಯಿ ಅಂತ ತಂದ್ಬಿಡ್ತಾರೆ. 1 ದಿವಸ ಒಂಚೂರು ಹಾಕೊಟ್ಟಿದ್ದಾರೆ ಹೇಳು. ನೀವು ಅಣ್ಣನಿಗೆ ತಿನ್ಕೊಂಡಿರೋಕ್ಕೆ ಏನು ಸಂಪಾದನೆ ಮಾಡಿ ಇಟ್ಟಿಲ್ಲ. ಇವತ್ತು ನಿಮ್ಮಿಂದ ನೀವು ಮಾಡಿದ ಕೆಲಸದಿಂದ ಇವತ್ತು ಮನೆ ಮೇಲೆ ಲೋನ್ ತೆಗೆದು 15 ಲಕ್ಷ ಸಾಲನ ಮೈ ಮೇಲೆ ಹಾಕೊಂಡಿದ್ದೀನಿ. ಆ ಕಷ್ಟ ಎಷ್ಟು ಅಂತ ನನಗೆ ಗೊತ್ತು. ಯಾರು ತೀರ್ಕ ಹಾಕೊಂಡಿದ್ದಿ? ಬುಡ್ಸ್ಕೊಂಡು ನಿನ್ಗಾಯ್ತದೆ, ನಿನ್ನೆ ಸುಬಾರ್ಸ್ಕೊಂಡಿದ್ದು ತೀರ್ಸ್ಕೋಬೇಕಾಗಿರೋ ನಿನ್ ಕರ್ತವ್ಯ. ನಾವೇನು ಮಾಡವ? ಹತ್ಕೊಂಡು ಅದೇ ಹೋಗ್ಲಿ ಬಿಡು, ಕಟ್ನೆ ಬೇಡ. ನಿನ್ನೆ ಕಟ್ಟು ಅಂದರು ಏನು 15 ಸತಿ ಹೇಳ್ತಾಳೆ. ಏನ್ರಿ ಏನಿದು? ನನಗೆ ಗೊತ್ತು ಕಣ್ರಿ, ಇದು ಈ ಥರದೇ ಆಗುತ್ತೆ ಅಂತ. ಇವ್ರಿಗೆ ಸ್ವಲ್ಪ ನಿಯತ್ತಿಲ್ಲ. ಇವಕ್ಕೆ ನಾಗಿರೋ ನಿಯತ್ತು ಕೂಡ ಇವ್ರಿಗಿಲ್ಲ. ಇವ್ರಿಗೆ ನಾನು ಹೇಳ್ದೆ ತಾನೆ ನಾನು, ರೀ ಸುಮ್ಮನೆ ಇದ್ಬಿಡಿ ನೀವು, ಯಾವುದಕ್ಕೂ ಟೆನ್ಷನ್ ತಗೋಬೇಡಿ ಅಂತ. ಮಗಳಿಗೆ ದುಡ್ಡಿಸ್ಕೊಡ್ಬೇಕು ಅಂತ ಇಷ್ಟಿರ ನಾಟಕ ಮಾಡಿದ್ರೆ ಏನಕ್ಕಂದ್ರಿ ಇವರು. ಇವಾಗ ನೋಡ್ರಿ ಯಾವ ಥರ ಆಡ್ತಾ ಇದ್ದಾರೆ. ಏನವ ನಿಮ್ಮದು? ನಾವು ಇಡ್ಲಿ ಅಂತ ಹಿಂಗೆ ಆಡ್ತಾ ಇದ್ದೀರಾ, ಬಿಟ್ಟು ಹೋಗ್ಲಿ ಮನೆ ಅಂತ ಹಿಂಗೆ ಆಡ್ತಾ ಇದ್ದೀರೋ? ನಾವು ಹೋಗ್ಬೇಕು, ನೀವು ಇರಬೇಕಲ್ವಾ? ಮುತ್ಲ ಬಾಯ ಹೋಗ್ಬೇಕು ಅಂತ ಯಾರನ್ನ ಹೇಳಿದ್ರು? ಯಾವ ಬಡಿದ್ನಲ್ಲ ಹೇಳಿದ್ರು? ಇದು ಒಟ್ಟೋಗಿ ಇರಬೇಡಿ ಅಂದ್ಬಿಟ್ಟು. ಇರೋಕೆ ಯೋಗ್ಯತೆ ನಿಮ್ಗೆ ಇಲ್ದ ಹೊತ್ತು ನಿಮ್ಗೆ ಆಡ್ತಾ ಇರೋದು. ಮನೆ ಒಳಗೆ ಏನಾರು ಒಂಚೂರು ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕ್ತಿದ್ದಾರೆ ನಮಗೆ. ಹೆಂಗೆ ಇರೋದು ನಾವು? ನಿಮಗೆ ಹಣ್ಣಿಗೆ ಮಾಡಿಕಕ್ಕೆ ನೀವೇ ಸಂಪಾದನೆ ಮಾಡಿ ಗುಡ್ಡೆ ಹಾಕಿರ. ನೀವು ಏನು ಸಂಪಾದನೆ ಮಾಡಿ ಕೊಟ್ಟಿದ್ದೀರಿ ನಮಗೆ? ಮಕ್ಕಳು ಅಂದ್ಬಿಟ್ಟು ಏನು ಸಂಪಾದನೆ ಮಾಡಿ ಕೊಟ್ಟಿದ್ದೀರಿ ಹೇಳು? ಅಲ್ಲ ಕದ್ದು ಮುಚ್ಚಿ ತಿನ್ಬೇಕು ಅನ್ನೋದೇನಿದ್ದು ಹೊಲ್ತಕ್ಕೆ ತಗೊಬಂದು ತಿಂತಾರ. ಥೂ, ನಾಚಿಕೆ ಆಗಬೇಕು ಮನ್ಸಂಗೆ. ನಾಚಿಕೆ ಮಾನ ಮರುವುದು ಅನ್ನೋದು ಸ್ವಲ್ಪ ನಾವಿದ್ದೀರ ಹಿಂಗಾಯ್ತಿಲ್ಲ ನಿಮಗೆ. ಅವ್ರಿಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ರೀ. ನಿಮಗೆ ಬೈಬೇಕು ಅಷ್ಟೇ, ನಿಮಗೆ ಬೈಬೇಕು. ಥೂ, ನನ್ನ ಮೇಲೆ ಏನಕ್ಕೆ? ನಾನು ಅವತ್ತೇ ಹೇಳಿದೆ ಅವ್ರ ಮೇಲೆ ತಂದುಬಿಡಿ, ಅವ್ರ ಮೇಲೆ ತೆಗ್ದು ತೀರ್ಸ್ಕೊಳ್ದವ್ರು ಇರಲಿ ಅಂತ. ಇವಾಗ ನಾನು ತಗ್ಲಾಕಿದ್ದಾರೆ. ನನಗೆ ಕಟ್ಟಕ್ಕಂತೂ ಆಗಲ್ಲಪ್ಪ. ಹತ್ಕೊಂಡು ಅದೇ ಹೋಗ್ಲಿ ಹೇಳ್ತಾ ಇದ್ದಾರಲ್ಲ ಅವರು. ಅವ್ರು ಉಳಿಸ್ಕೋಬೇಕು, ನಾವು ಮುಂದೆ ಬರಬೇಕು ಅನ್ನೋ ಜೀವನದಲ್ಲಿ ಇಲ್ಲ. ಯಾಕೆ ಹೇಳಿ? ಅವ್ರ ಮಗಳು ಆರಾಮಾಗಿದ್ದಾಳಲ್ಲ, ಅವ್ರು ಇರಲಿ ಅಂತ. ಅಲ್ಲಕ್ಕಂತಾಯಿ ಅವಳು ಸುದ್ದಿ ಯಾಕೆ ಮಾತಾಡಿ ನೀನು? ಅವೆಣ್ಣೇನು ಮಧ್ಯದಲ್ಲಿ ಬಂದಿದ್ದದ? ಹುಚ್ಚಿಯತ್ತೆ ಬಾಯಿನ ಸಾಕು. ನನ್ನ ಜೊತೆ ಹೇಳ್ತಿದ್ರಿ ಅವಳನ್ನ ಕರಿಬಾರ್ದು, ಬಾವಿಸ್ಬಾರ್ದು ಅಂತ ಎಲ್ಲ ಹೇಳ್ದವ್ರು ನೀವು. ಇವಾಗ ನನ್ನ ವಿಲನ್ ಥರ ತೋರಿಸ್ತಾ ಇದ್ದೀರಾ ನೀವು. ಅದೇವಾಗ ಹೇಳಕ್ಕೆ ಬಂದಿದ್ದೆ ನಿನಗೆ? ಅಲ್ಲ ಅದೇವಾಗ ಹೇಳಕ್ಕೆ ಬಂದಿದ್ದೆ ನಾನು?
ನೋಡು ನೀವು ಅಚ್ಚುಕಟ್ಟಾಗಿ ಮಾಡಿಕ್ನಿಲ್ಲ ಅದಕ್ಕೆ ನನ್ನ ಗಂಡು ನಾನು ಬೇಯಿಸ್ಕೊಂಡು ತಿಂದು ಏನೀಗ ಏನಾಗಬೇಕು ದಂಡ ಕಟ್ಬೇಕಾ ಹೇಳು ನೀವು ಅಚ್ಚುಕಟ್ಟಾಗಿ ಮಾಡಿಕ್ಕಿದ್ರೆ ನಮ್ಗೆ ಬೇಕಾಯ್ತು ಮಾತೆ ತೋರ್ಸೋಕೆ ಬರೀ ಉಪ್ಸಾರು ಅಂದ್ಕೊಂಡು ಏನು ಬರಬಂದಿದ್ದು ನಮಗೆ ಅದನ್ನೇ ತಿಂದಿದ್ದೆ ತಿನ್ನಕ್ಕೆ ನಮಗೂ ನ್ಯಾಲ್ಗೆ ಹೇಳ್ತಾನೆ ನ್ಯಾಲೆ ಕೆಟ್ಟ ಕೆರೆ ಹಿಡ್ದಾನೆ ನೀವೇ ಹೆಂಗೆ ಹೋಟ್ಲಿಗೆ ಸುಳ್ಳು ಹೇಳ್ಬಿಟ್ಟು ಹುಷಾರಿಲ್ಲ ಅಂದ್ಬಿಟ್ಟು ಹೋಗಿ ಹೋಟ್ಲ ತಿನ್ಬಿಟ್ಟು ಬಂದರು ಹಂಗೆ ತಾನೆ ನಮಗೂ ಸುಮ್ಮನೆ ಇರವ ಮಾತಾಬೇಡ ಸುಮ್ಮನೆ ಇರವ ಹೊಲ್ದ ಹತ್ರ ಬಂದು ಬೇಸ್ಕೊಂತೀನಿ ಅಂತ ದರದ್ರ ನಿನಗೆ ಬಂದಿಲ್ಲ ನಿನಗೆ ಥೂ ನಿಜವಾಗ್ಲೂ ಅದೇನು ಜನಗಳು ಏನೋ ನೀವು ದೊಡ್ಡ ಸುಮ್ಮನೆ ಎಡ್ತಿ ಮಾತು ಕಟ್ಕೊಂಡು ಶಾಡಿ ಮಾತು ಕಟ್ಕೊಂಡು ನಮ್ಮ ಹತ್ತಿಯಾಗಿ ಆಡಕ್ಕೆ ಬಂದರೆ ನಾವು ಸುಮ್ಕಿರಕ್ಕಿಲ್ಲ ನೀವು ಅಚ್ಚುಕಟ್ಟಾಗಿ ತಂದಾಕಿ ಅಚ್ಚುಕಟ್ಟಾಗಿ ಮಾಡಿಕ್ಕಿ ನಾವೆಕ್ಲ ಬರೋವು ಸುಮ್ಮನೆ ಪಾಪ ತುಸರ ಮೇಲೆ ನಾನೆಂತ ಮುನ್ಸ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಲ್ಲ ಪೂಜೆ ಮಾಡಿ ಮನೆ ಬಸ್ಕೊಳಗಂತ ಪೂಜೆ ಮಾಡ್ಬಿಟ್ಟು ಈ ಥರ ಅವತಾರ ತೆಗ್ದಿದ್ದೀರಿ ಏನು ನಿಮಗೆ ಸರಿ ಅನ್ಸದ ದೇವ್ರು ಒಳಗೆ ಕೊಟ್ಟಾನ ರೀ ನಾನು ಒಂದು ಕ್ಷಣ ಇರಲ್ಲ ಕಣ್ರಿ ನಾನು ಹೋಗ್ತೀನಿ ಕಣ್ರಿ ನಾನು ಹೊಂಟೋಗ್ತೀನಿ ನಾನು ಅವ್ರ ಮನೇಲಿ ಅವರೇ ಇರಲಿ ಏನಾದರೂ ಮಾಡ್ಕೊಳ್ಳಿ ಯಾಕ್ಲೆ ನಾವ್ಯಾಕ್ಲೆ ಹೋಗ್ಬೇಕು ಹೋದ್ರೆ ಹೋಯ್ತಾರೆ ಓಲೆ ಹೋದ್ರೆ ಅವರೇ ಹೋಗ್ಲಿ ನಮಗೇನು ಇದೊಳೆ ಸರಿ ಐತಲ್ಲ ನಾವ್ಯಾಕ್ಲೆ ಹೋಗವೆ ನಮ್ಮ ಮನೆ ನಮ್ಮದು ಅದು ಜಾಗ ನೀವು ಮೆಸರು ಬರ್ಕೊಟ್ಬಿಟ್ಟಿವಿ ಅಂದ್ಬಿಟ್ಟು ಅದಕ್ಕೆ ನಾವು ಹೊಂಟೋಗ್ಬಿಡ್ಬೇಕಾ ಎಲ್ಲಿ ಹೋಗ್ಬೇಕು ನಿಮ್ಗಾರು ಸಕ್ತಿರಿ ಎಲ್ಲರಿಗೆ ಬೇಕಂತ ತಿಂತೀರಿ ನಮಗೆಲ್ಲ ಹೋಗಿ ಸಕ್ತಿರೋದು ನಮಗೆ ಹೋಗಿ ನೀವೇ ಇರಬೇಡಿ ನೋಡ್ರಿ ಇದೆಲ್ಲ ಅನ್ಸ್ಕೋಬೇಕಾಗಿತ್ತಲ್ವ ನಾವು ಈ ಥರ ಎಲ್ಲ ಅನ್ಸ್ಕೋಬೇಕಾಗಿತ್ತು ಇವಾಗ ಸಮಾಧಾನ ಆಯ್ತು ನಿಮಗೆ ನಾನು ಏನಂದೆ ರೀ ಅವ್ರಿಗೆ ನಿಯತ್ತಿಲ್ಲ ಸ್ವಲ್ಪ ಆಗಿರೋ ನಿಯತ್ತು ಅವ್ರಿಗಿಲ್ಲ ಸುಮ್ಮನೆ ಅವ್ರ ಸವಾಸ ಬೇಡ ಕಣ್ರಿ ಅಂತ ನಾನು ಹೇಳಿದ್ನ ಇಲ್ವ ನಿಮಗೆ ಇಲ್ವ ಹೇಳಿ ಇವಾಗ ಯಾವ ಥರ ಆಗ್ತಾಯಿದೆ ನೋಡಿ ನೀವೇನೆ ಈ ಥರ ಆದರೆ ಹೆಂಗ್ರಿ ಮಾಡೋದು ಹೇಗೆ ಮಾಡೋದು ಹೇಳಿ ನಿಯತ್ತಿಲ್ಲ ರೀ ಅವ್ರಿಗೆ ಸ್ವಲ್ಪನೂ ನಿಯತ್ತಿಲ್ಲ ಇವ್ರಿಗೆ ಈ ಥರ ನಾಚಿಕಿಲ್ದಾನೆ ಈ ಥರ ಬೇಯಿಸ್ಕೊಂಡು ತಿಂತಾ ಕೂತಿದಾರಲ್ಲ ಥೂ ಎಂಥ ಕಚಡಗಳ ಇವರು ಅಸಹ್ಯ ಆಗುತ್ತೆ ಬರ ಬಂದಿದೆ ಅವ್ರಿಗೆ ಆಯ್ತುವಾಗ ಮಾತಾಡು ಕಚಡ ಪಚಡ ಅಂದ್ಬಿಡ ನೀನು ಅಂದಂಗೆ ಅನ್ಸ್ಕೊಳಕಲ್ಲ ನಾವೇನೋ ಓರಿ ಅತ್ತಾಗೆ ಒಬ್ಬರು ಇರೋಳೊಬ್ರು ಸೊಸೆ ಇರೋಳೊಬ್ಬ ಮಗ ಇಷ್ಟು ವರ್ಷ ಎಲ್ಲೋ ಇದ್ರು ಅತ್ತಾಗೆ ಈಗ ಯಾರು ಬಂದವ್ರೆ ಅಂದ್ಕೊಂಡು ನಾವು ಅಷ್ಟೊಂದು ಆಸೆ ಮಾಡಿದ್ರೆ ನೀನು ತಿಕ್ಕೆ ತಕ್ಕಿಯ ನೀನು ಹೋಗು ತಿಕ್ಕ ಮುಚ್ಕೊಂಡು ನಮ್ಗೆ ಸುಮ್ಮನೆ ಏನೋ ಮಾತಿಗೆ ತಡಕ್ಕೆ ಬಂದ್ಬಿಟ್ರೆ ನಾವು ಸುಮ್ಮನೆ ಇರೋ ಮಕ್ಕಳೆಲ್ಲ ನಾವು ಹೇಳ್ತೇವೆ ನಿಮಗೆ ಸರಿಯತ್ ಕೆಲ್ಸಗಳು ಆಗೋಯ್ತವೆ ಇವ್ರು ತಚ್ಕಟ್ಟ ತಂದಾಕೆ ನಾವೇ ಕೆಲವು ಬಂದು ಬೇಸ್ಕೊಂತಿದ್ವೋ ಕಣೆ ಅದು ಬೇಸ್ಕೊಂಡು ತಿನ್ನೋರೇ ನಾವು ಅದೇನು ಮಾಡ್ಕೊಂಡಿರಿ ಮಾಡ್ಕೋಗಿ ಹೋಗಿ ಸುಮ್ಮನೆ ನಮ್ಗೆ ಪಾಪ ತಸ್ಬೇಡಿ ನಿಮ್ಮಂಥ ಮನೆ ಹಾಳು ಬಡ್ಡಿಗಳು ಇದ್ಬಿಟ್ರೆ ಮನೆಗಳು ಹಾಳಾಗೋಯ್ತವೆ ಹೋಗಿ ಬಡ್ಡೆತವ ಥೂ ನಿಮ್ಮಂಥವ್ರು ನಾನು ನೋಡೇ ಇಲ್ಲ ನಾನು ಊರಿಗೆಲ್ಲ ಹೇಳ್ಕೊಬತ್ತೀನಿ ಸುಮ್ಕಿರು ಎಲ್ರಿಗೂ ಹೇಳ್ಬಿಟ್ಟು ನಾಚಿಸ್ತೀನಿ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಜಲ್ಮಗಳಿಗೆ ಕತ್ತಿದ್ದೆ ಕದ್ದಿ ರಾಜರೋಷ ಮಾಡ್ಕೊತೀನಿ ರೀ ಮತ್ತೆ ಇಷ್ಟೊಂದು ಸತ್ತಾಗ ಮಾತಾಡೋರು ಸಿಕ್ಕಾಕೊಬಿಟ್ಟಿವಿಲ್ಲ ಅಂದ್ಬಿಟ್ಟು ಮಾತಾಡ್ತಿದ್ದೀರಾ ಬಂಡ್ರನಾಗೆ ಬಂಡು ಬಿದ್ದೋಗಿದ್ದೀರಿ ನೀವು ನಿನ್ನ ಬಾಯಿಗೆ ಹುಳ ಸುರಿಯ ಓಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಹಚ್ಕಟ್ಟ ತಂದಕ್ಕೆ ನಾವೆಲ್ಲ ಬಂದು ಇಲ್ಲಿ ಬೇಸ್ಕೊಂತಿದ್ದು ಇದೊಳೆ ಸರಿ ಆಯ್ತು ಕಲ್ಲ ನಿಂದೊಳೆಯ ಅಯ್ಯಯ್ಯ ನಿನಗೆ ಹಿಂಗೆ ಬೇಸ್ಕೊಂಡು ತಿನ್ಬಿಟ್ರೆ ನಿನ್ನ ಒಳ್ಳೆ ದೊಡ್ಡ ಮನ್ಸು ಇರ್ತಾರೆ ಥೂ ನಿಮ್ಮಂಥ ಬಡ್ಡೆಗಳ ಇಲ್ಲಿ ಗಂಟಲು ನೋಡಿ ನಾನು ಅದು ಅದಕ್ಕೆ ನಾನು ಬಿಟ್ಬಿಟ್ಟೋಗಿದ್ದು ಆಳದ ಬಡ್ಡಿದ್ದ ಬಂದು ಸಾಲಕ್ಕೆ ಸಿಗಾಕೊಂಡಾಗಾಯ್ತು ಬಲೆ ಹೋಗೋದ ಬಾ ಕಡ್ದು ಇನ್ನೊಂದು ಎರಡು ಸಿದ್ಬಿಟ್ಟು ಇರ್ಲಂತ ಇವ್ರು ಅದೇ ಮೇಲೆ ಇವ್ರು ಬುದ್ಧಿ ಮೇಲೆ ಹಾಕೊಂಡು ಆ ಮನೆ ನಿನ್ನ ಲೋನ್ ಕಟ್ಟಿರ್ತಾನೆ ಮನೆಯಲ್ಲಿ ಇವ್ರು ಸೇರ್ಕತ್ತದೆ ಒಂದು ತಿಂಗಳು ಕಟ್ಟಿನ ಆದರೆ ಬೀದಿಗೆ ಅಲ್ಲಿ ಬಿಸಾಕ್ಬಿಟ್ಟು ಹೋಯ್ತಾರೆ ಆಮೇಲೆ ಗೊತ್ತಾಗ್ತದೆ ಬಾ ಓಲಾ ದೇವಸ್ಥಾನ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ಕೊತಿರ್ತೀವಿಲ್ಲ ಏನು ಎದ್ರುಕೊಳಕ್ಕಿಲ್ಲ ಓಲಾ ಬಾಯಿ ಮುಚ್ಕೊಂಡು ಎಡ್ತಿ ಮಾತು ಕಟ್ಕೊಬಂದಾನ ಇಲ್ಲಿ ನಂಬ್ಕೊಂಡು ಜಾಗಲಿಕ್ಕೆ ನಾಚಿಕೆ ಮಾನ ಮರುವುದಿಲ್ಲದವನು ಹೋಗಿ ಮೊದಲು ನೀನು ಎಡ್ತಿ ಅದ್ಬಸ್ತಾರೆ ಇಟ್ಕೊಲ್ಲ ಆಮೇಲಿಂದ ಹೇಳಿವೆ ಏನು ಮಾತಾಡ್ತಾ ಇದ್ದೀನಿ ಅದ್ಬಸ್ತಾರೆ ಇರೋದಕ್ಕೆ ನಾನು ನನ್ನ ಗಂಡನ ಮನೆ ಉಳಿಸ್ಕೋಬೇಕು ಅಂತ 15 ಲಕ್ಷ ಸಾಲನ ಮೈಮೇಲೆ ಹಾಕೊಂಡಿದ್ದೀನಿ ನಾನು ನನ್ನ ಗಂಡನ ಮಾನ ಮರೋದಿ ಉಳಿಸ್ಬೇಕು ಅಂತಲೇ ನಾನು ಮಾಡ್ತಾ ಇರೋದು ಅಯ್ಯ ಉಳಿಸ್ತೇಕಂತ ಹೋಗೋ ನೀನು ಓಸಿ ಚೆನ್ನಾಗಿ ಮಾನ ಮರೋದಿ ಉಳ್ಸಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ